ತರ್ತದ ಸರ್ ನಾವು. ಚಿಂತಾಮಣಿ ನಮ್ಮ ವಾತಾವರಣಕ್ಕೆ ಸೆಟ್ ಆಗುತ್ತೆ ಅಂತ ಹೇಳಿ ಅದು ಚಿಂತಾಮಣಿಯಿಂದಾನೆ ತರ್ತಾ ಇದಾವೆ. ಅವೆಲ್ಲ 10 ಲೀಟರ್ ಮೇಲೆ ಅವರೇಜ್ ಹಾಲು ಬರುತ್ತೆ. ಸೂಪರ್ ನೆಪರ್ ಹಾಕೊಂಡವಿ, ಚೆನ್ನಾಗಿ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ. ಹಂಗೆ ಸೂಪರ್ ನೆಪರ್ ಹಾಕೊಂಡವಿ. 2 ಎಕರೆ ಇದೆ ಸರ್. ಉಳಿತಾಯ ಇದೆ. ಉಳಿತಾಯ ಇದೆ ಸರ್. ಕಷ್ಟ ಪಡ್ಬೇಕಂದ್ರೆ ಹಂಗ ಸುಮ್ಮನೆ ಹಂಗ ನಾವು ಮಾಡ್ತೇವೆ ಅಂತ ಮಾಡಿದ್ರೆ ಸಿಗಲ್ಲ. ಇದ್ರಲ್ಲಿ ಅಷ್ಟು ಕಷ್ಟನೇ ಇದೆ. ಗಲೀಜ್ನೆ ಮಲ್ಕೊಂಡ್ರು ಅಷ್ಟು ಕಮ್ಮಿ. ಕೆಚ್ಚಲು ಹಾಲು ಬಿಟ್ಟಿವಿ ಅಂದ್ರೆ ಬರುತ್ತೆ ನೋಡಿ ಸರ್. ಕೆಚ್ಚಲು ಬಾವು ಬರೋದೇ ಅದು ಮೇನು ರೀಸನ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಮಾಡಿಕೊಡಿ ಸರ್ ಒಂದು ಸ್ವಲ್ಪ. ಸರ್ ನಮ್ದು ನಮ್ಮ ಹೆಸರು ಕೊಟ್ರೇಶ್ ಅಂತ ಹೇಳಿ, ಪುಣ್ಯಕೋಟಿ ಡೈರಿ ಫಾರ್ಮ್ ಇದು, ಉಚ್ಚಂಗಿದುರ್ಗ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ ಸರ್ ಇದು. ಹಾಂ ಸರ್. ಹೈನುಗಾರಿಕೆ 2 ವರ್ಷದಿಂದ ಹೈನುಗಾರಿಕೆ ಮಾಡ್ತೀವಿ ಸರ್. ಸರ್ ನಾವೇನಿದ್ರು ಆಕಳ ತರೋದಾದ್ರೆ, ಫುಡ್ ತರೋದಾದ್ರೆ ಇವ್ರದ್ದು ಗಾಡಿ ಇತ್ತು ಸರ್. ಚಿಂತಾಮಣಿಯಿಂದ ಎಲ್ಲ ಹೋಗಿ ಆಕಳ ಎಲ್ಲ ಇವ್ರ ಗಾಡಿಯಲ್ಲಿ ಹಾಕೊಂಬರೋದು, ಇವರೇ ಹಾಕೊಂಬರೋದು. ಯಾವಾಗ ಇದ್ರು ಇವರೇ ಹಾಕೊಂಬರೋದು. ಎಲ್ಲಿ ಚಿಂತಾಮಣಿ ತಗೊಂಡ್ರು ಅದೇ, ಬೇರೆ ಕಡೆ ಎಲ್ಲಿ ತಗೊಂಡ್ರು ಇವರೇ ಹಾಕೊಂಬರ್ತಾರೆ ನಮ್ಮವೆಲ್ಲ. ವಿಜಯ್ ಅಂತ ಹೇಳ್ತಾರೆ. ಇವ್ರೆಲ್ಲಾ ಕಡೆಗೂ ಚೆನ್ನಾಗಿರೋ ಚಿಂತಾಮಣಿಯಾಗ ಹೋಗಿ ಹಾಕೊಂಬರ್ತೇವ್ರಿ ನಾವು. ಹಸುಗಳನ್ನ ಚೆನ್ನಾಗಿರೋ ನೋಡಿ ಹಾಕೊಂಬರ್ತೇವ್ರಿ. ಇವ್ರಿಗೆಲ್ಲ ಫುಡ್ ಡೆಲಿವರಿ ಮಾಡ್ತೇವ್ರಿ ನಾವು. ಇದೇ ಊರು, ಇವ್ರಿಗೆ ಬಹಳ ಬೇಕಾದವರು. ನಾವು ಕೆಲವೊಂದ್ ಕಡೆ ಎಲ್ಲ ಬಹಳ ಕಡೆ ಅಡ್ಡಾಡ್ತಿರ್ತೀವಿ ಸರ್ ಫಾರ್ಮ್ಗಳಿಗೆಲ್ಲ. ಅಲ್ಲೆಲ್ಲ ಬಹಳ ನೋಡಿ ಅವರವೆಲ್ಲ ಕೆಲವೊಬ್ರು ಲಾಸ್ ಆಗಿರೋದು ನೋಡಿದೀವಿ. ಇವರು ತುಂಬಾ ಕಷ್ಟಪಟ್ಟು ಒಳ್ಳೊಳ್ಳೆ ಆಕಳುಗಳನ್ನ ತಗೊಂಡು ಬಹಳ ನೀಟಾಗಿ ಮೇಂಟೈನ್ ಮಾಡ್ತಿದ್ರು. ಇಲ್ಲೆಲ್ಲ ಫುಡ್ ಆಗ್ಲಿ, ಆಕಳುಗಳನ್ನ ತರೋದಾಗ್ಲಿ, ಅವನ್ನ ಆಯ್ಕೆ ಮಾಡ್ಕೊಂಡಿರೋದಾಗ್ಲಿ, ಇವನ್ನೆಲ್ಲ ಒಳ್ಳೆ ರೀತಿಯಾಗಿ ಇವ್ರು ಮಾಡ್ತಾ ಇದಾರೆ. ಹಂಗಾಗಿ ಯಶಸ್ವಿ ಕಾಣ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಸರ್ ಈಗ ನೀವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? 2 ವರ್ಷ ಆಯ್ತು ಸರ್ ನಾವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿ. 2 ವರ್ಷ ಆಯ್ತು. ಮೊದಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ಸರ್ ನೀವು? ಅದು ತರಕಾರಿ ಎಲ್ಲ ಬೆಳಿತಿದ್ವಿ ಸರ್ ನಾವು. ಅದೇ ವ್ಯವಸಾಯದಲ್ಲೇ ಇದಾವೆ. ಅದ್ರ ಜೊತೆಗೆ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಹೌದು ಸರ್. ಮತ್ತೆ ನೀವು ಹೈನುಗಾರಿಕೆ ಈಗ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು ಅಂದ್ರಿ ಸರ್. ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಎಲ್ಲ ಯಾವ ತರ ಮಾಡಿದ್ರಿ ಸರ್ ನೀವು? ಫಸ್ಟಿಗೆ ಒಂದು 5 ಹಸು ತಂದಿ ಸರ್ ನಾವು. ಸರ್ 5 ಹಸು ತಂದಿ, ಚೆನ್ನಾಗಿ ಅನಿಸ್ತು, ಪರವಾಗಿಲ್ಲ, ಲಾಭ ಚೆನ್ನಾಗ್ ಬಂತು. ಹಂಗಾಗಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳಿ ತಗೊಂಬಂದಿ ಸರ್. ಹೌದಾ ಸರ್. ಎಲ್ಲ ನೀವು ಹಸುಗಳು ಏನೆಲ್ಲ ಖರೀದಿ ಎಲ್ಲ ಖರೀದಿನೇ ಮಾಡಿರ ಸರ್. ಮನೆ ಹಸು ಏನ್ ಇರ್ಲಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಖರೀದಿನೇ ಮಾಡ್ಕೊಂಬಂದಿದ್ದು. ಸ್ಟಾರ್ಟಿಂಗ್ ಲೋಕಲ್ ಹಸು ಎಲ್ಲ ತಂದಿದ್ವಿ ಇಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಎಲ್ಲ ಚಿಂತಾಮಣಿಯಿಂದ ತರ್ತದ ಸರ್ ನಾವು. ಚಿಂತಾಮಣಿ ನಮ್ಮ ವಾತಾವರಣಕ್ಕೆ ಸೆಟ್ ಆಗುತ್ತೆ ಅಂತ ಹೇಳಿ ಅದು ಚಿಂತಾಮಣಿಯಿಂದಾನೆ ತರ್ತಾ ಇದಾವೆ. ಅವೆಲ್ಲ 10 ಲೀಟರ್ ಮೇಲೆ ಅವರೇಜ್ ಹಾಲು ಬರುತ್ತೆ. ಹಂಗಾಗಿ ಅದೇ ಚೆನ್ನಾಗಿ ಕ್ವಾಲಿಟಿ ಅಂತ ಹೇಳಿ ಅಲ್ಲಿಂದಾನೆ ತರ್ತಾ ಇದಾವೆ. ಚಿಂತಾಮಣಿಯಿಂದ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಹಸುಗಳೆಲ್ಲ ಚಿಂತಾಮಣಿ ಆಲ್ಮೋಸ್ಟ್ ಎಲ್ಲ 70% ಚಿಂತಾಮಣಿ ಇರ್ತಾರ ಸರ್. ಪೂರ್ತಿ ಚಿಂತಾಮಣಿವೇ ಇರೋದು ನಮ್ಮವು. ಯಾವ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತವೆ ಅಂತ ಹೇಳಿ ಅವನ್ನೇ ತಂದಿದ್ರು. ಸರ್ ಈಗ ಚಿಂತಾಮಣಿಯಲ್ಲಿ ಹಸುಗಳು ರೇಟ್ ಯಾವ ರೀತಿ ಇರುತ್ತೆ ಸರ್? ಅಲ್ಲಿ ಸ್ವಲ್ಪ ದುಬಾರಿನ ಸರ್. ಇಲ್ಲಿಗೆ ಹೋಲಿಸಿದ್ರೆ ಒಂದು 10-20 ಸಾವಿರ ಜಾಸ್ತಿ ಆಗುತ್ತೆ ಅಲ್ಲಿ. ಅದು ಕ್ವಾಲಿಟಿ ದನ ಸಿಗುತ್ತೆ, ಕ್ವಾಲಿಟಿ ಹೈಬ್ರಿಡ್ ದನ ಸಿಗುತ್ತೆ. ಹಾ ಸರ್. ಈಗ ಟೋಟಲ್ ಇಲ್ಲಿ ನೀವು ಎಷ್ಟು ಹಸು ಸಾಗಾಣಿಕೆ ಮಾಡಿದ್ರಿ ಸರ್? ಈಗ ನಮ್ದು 40 ಹಸು ಇದೆ ಸರ್. ಈಗ ಟೋಟಲ್ ಕರು ಎಲ್ಲ ಸೇರಿ 40 ಆಗಿದೆ ಸರ್. ಈಗ ಕರಿತಕ್ಕಂತ ಹಸುಗಳು ಎಷ್ಟು? 20 ಹಸು ಇದೆ ಕರಿತಕ್ಕಂಥದ್ದು. 25 ಸರ್. ಉಂಟು ಸರ್. ಈಗ ನೀವು ಪ್ರೊಸೆಸಿಂಗ್ 20 ಹಸು ಎಲ್ಲ ಸಾಕಿದಿರಿ. ಟೋಟಲ್ ಎಲ್ಲ 40 ಹಸುಗಳು ಅಂತ ಹೇಳಿದ್ರಿ ಸರ್. ಈಗ 40 ಹಸು ಅಂದ್ರೆ ಈಗ ಕೆಲವೊಬ್ಬರು 2 ದನಗಳ ಕಟ್ಕೊಂಡು ಮೇವಿಗೆ ಬಹಳ ಫಜಿತಿ ಬರ್ತಾರೆ. ಮೇವಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ನೀವು ಮೇವೆಲ್ಲ ಯಾವ ತರ ಮಾಡ್ಕೊಂಡಿರಿ ಸರ್? ಮೇವು ಒಂದ್ 2 ಎಕರೆ ನೇಪಿಯರ್ ಹಾಕೊಂಡ ಸರ್ ನಾವು. ಮತ್ತೆ ಒಣ ಹುಲ್ಲು, ರಾಗಿ ಹುಲ್ಲೆಲ್ಲ ಖರೀದಿ ಮಾಡ್ಕೊಂಡೆ ಮೇಯಿಸ್ತೀವಿ. ಮತ್ತೆ ಶೈಲೇಜ್ ಬೇರೆ ಮಾಡ್ತೀವಿ. ಬೇರೆ ಒಂದ್ 10 ಎಕರೆಲಿ ಶೈಲೇಜ್ ಮಾಡ್ತೀವಿ ಹೊರಗಡೆ. ಅದನ್ನು ಯೂಸ್ ಮಾಡ್ತೇವೆ. 3 ತರದ್ ಯೂಸ್ ಮಾಡ್ತೇವ್ರಿ. ಚೆನ್ನಾಗಿ ಶೈಲೇಜ್ ಹಾಲು ಚೆನ್ನಾಗಿ ಬರುತ್ತೆ ಅಂತ ಅದನ್ನ ಮಾಡ್ತೇವ್ರಿ. ಈಗ ನೇಪರ್ ಅಂತ ಹೇಳಿದ್ರಿ ಸರ್. ನೇಪರ್ ಎಲ್ಲ ಎಷ್ಟು ಎಕರೆಲ್ಲಿ ಇದೆ ಸರ್ ನಿಮ್ದು? 2 ಎಕರೆಲಿ ಇದೆ ಸರ್. ಸೂಪರ್ ನೆಪರ್ ಹಾಕೊಂಡವಿ, ಚೆನ್ನಾಗಿ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ. ಹಂಗೆ ಸೂಪರ್ ನೆಪರ್ ಹಾಕೊಂಡವಿ. 2 ಎಕರೆಲಿ ಇದೆ ಸರ್. ಮತ್ತೆ ಅದು ಎಷ್ಟು ದಿವಸಕ್ಕೆ ಬರುತ್ತೆ ಸರ್ ನೇಪರ್ ಎಲ್ಲ ಕಟಾವಿಗೆ? ಅದು ಒಂದ್ ಟೈಮ್ ಫಸ್ಟ್ ಕಟಾವಿ 60 ದಿವಸಕ್ಕೆ ಬರುತ್ತೆ ಸರ್. ಆಮೇಲೆ 45 ಡೇಸಿಗೆ ಬಂದ್ಬಿಡುತ್ತೆ. 45 ಡೇಸಿಗೆ ಒಂದು ಟೈಮ್ ಬರುತ್ತೆ. ನೀರ್ ಇತ್ತು ಅಂದ್ರೆ, ನೀರ್ ಚೆನ್ನಾಗಿತ್ತು, ಗೊಬ್ಬರ ಎಲ್ಲ ಕೊಟ್ಟಿವಿ ಅಂದ್ರೆ 45 ಡೇಸಿಗೆ ಬರುತ್ತೆ ಸರ್. ಮತ್ತೆ ಈಗ ಒಣಮೇವು ಅಂತ ಹೇಳಿದ್ರಿ. ಹಾ ಸರ್. ಅದು ಎಲ್ಲ ಯಾವ ತರ ಮಾಡ್ಕೊಂತೀವಿ? ಅದು ಒಣಮೇವು ಹಸಿಮೇವು ಒಂದು ಮಿಕ್ಸ್ ಮಾಡಿ ಹಾಕ್ತಿವಿ ನಾವು. ಚಾಪ್ ಕಟ್ಟರಲ್ಲೇ ಮಿಕ್ಸ್ ಮಾಡಿ ಹೊಸ ಒಣಮೇವು ಹಸಿಮೇವು ಮಿಕ್ಸ್ ಮಾಡಿ ಹಾಕ್ತಿವಿ. ನೇಪಿಯರ್ನು ರಾಗಿ ಹುಲ್ಲು ಮಿಕ್ಸ್ ಮಾಡಿ ಕೊಡ್ತೀವಿ. ಈಗ ಒಣಮೇವು ದಿನಕ್ಕೆ 2 ಟೈಮ್ ಕೊಡ್ತೀವಿ ಮೇವ. ದಿನಕ್ಕೆ 2 ಟೈಮ್ ಮೇವು ಕೊಡ್ತೀವಿ. ಈಗ ಚಾಪರ್ ಕಟ್ಟರ್ ಅಂತ ಹೇಳಿದ್ರಿ ಸರ್. ಈಗ ಹಸುಗೆಲ್ಲ 2 ಟೈಮ್ಸ್ ಮೇವು ಕೊಡ್ತೀರಿ? 2 ಟೈಮ್ಸ್ ಮೇವು ಕೊಡ್ತೀವಿ. ಡೇ 2 ಟೈಮ್ಸ್, ನೈಟ್ 2 ಟೈಮ್ಸ್? ಇಲ್ಲ ಸರ್, ಅದು ಬೆಳಗ್ಗೆ ಸಂಜೆ ಅಷ್ಟೇ. 2 ಟೈಮ್, ಟೋಟಲ್ 2 ಟೈಮ್. ಈಗ 1 ಟೈಮ್ ಹಸಿ ಮೇವು ಕೊಡ್ತೀರಿ ಸರ್? 1 ಟೈಮ್ ಹಸಿ ಮೇವು ಕೊಡ್ತೇವೆ ಸರ್. 1 ಟೈಮ್ ಒಣಮೇವು ಕೊಡ್ತೀವಿ. ಒಣಮೇವೆಲ್ಲ ನೀವು ಏನು ಯಾವ್ದು ಹಾಕ್ತೀರಿ ಸರ್? ಒಣಮೇವು ರಾಗಿ ಹುಲ್ಲು ಸರ್. ರಾಗಿ ಹುಲ್ಲು ಬಿಟ್ರೆ ಬೇರೆ ಏನ್ ಹಾಕಲ್ಲ ನಾವು. ಗೊಂಜಾಳ ಇಲ್ಲ, ಏನಿಲ್ಲ ಸರ್, ಏನಿಲ್ಲ. ಅದು ಎಲ್ಲ ತರಿಸ್ತೀವಿ ಅಂತಾರ ಪ್ರೊಸೆಸಿಂಗ್? ಒಣಮೇವು ಒಂದು ವರ್ಷಕ್ಕೊಮ್ಮೆ ಕೊಡ್ಕಂತ ಸರ್. ನಮ್ ಬೇಸಿಗೆ ಟೈಮಲ್ಲಿ ರಾಗಿ ಹಾಕ್ತಾರೆ ನಮ್ ಕಡೆ. ಒಂದ್ 2.5-3 ಲಕ್ಷದ ಒಣಮೇವು ಕೊಡ್ಕಂತ ಸರ್ ನಾವು. ಒಣಮೇವು ಕುಡ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡು ಸೇಮೆ 1 ಟೈಮ್, ಅದನ್ನ 1 ಟೈಮ್ ಯೂಸ್ ಮಾಡ್ತೇವಿ. ಶೈಲೇಜ್ ಟೈಮಲ್ಲಿ ಶೈಲೇಜ್ ಯೂಸ್ ಮಾಡ್ತೀವಿ. ಬಟ್ ಯಾವ್ದು ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ ಹಂಗ ನೇಪಿಯರ್ ಅಂತೂ ಕಂಟಿನ್ಯೂ ಇರುತ್ತೆ. ಒಂದ್ ಮೇವು ಇರುತ್ತೆ. ಆತರ ಯೂಸ್ ಮಾಡ್ತಾ ಹೋಗ್ತೇವೆ ಸರ್.
ಸರ್ ಈಗ ನಿಮ್ಮ 20 ಹಸುಗಳು ಹಾಲು ಕರಿತೇವೆ ಅಂತ ಹಾ ಹೇಳಿದ್ರಿ. 21 ಸರ್. ಈಗ ಫಾರ್ ಒನ್ ಡೇಗೆ ಹಾ ಸರ್. ಡೇ ಅಂಡ್ ನೈಟ್ ಒಂದ್ ದಿವಸಕ್ಕೆ ಎಷ್ಟೆಲ್ಲ ಲೀಟರ್ ಹಾಲ್ ಆಗುತ್ತೆ ಸರ್? 300 ಲೀಟರ್ ಆಗುತ್ತೆ ಸರ್ ನಮ್ದು. ಬೆಳಿಗ್ಗೆ 150 ಬೆಳಗ್ಗೆ 150 ಸಂಜೆ 150 300 ಲೀಟರ್ ಆಗುತ್ತೆ ಸರ್. ಈಗೆಲ್ಲ ಹಾಲಿನ ರೇಟ್ ಎಲ್ಲ ಯಾವ ರೀತಿ? ಅದು 35 34 KMF ಆಗ್ತದ ಸರ್. ನಾವು 35 34 ಸಿಗ್ತಾ ಐತಿ ಫ್ಯಾಟಿನ ಮೇಲೆ, ಸರ್. ಕ್ವಾಲಿಟಿ ಮೇಲೆ ಸಿಗ್ತಾ ಐತಿ ನಮ್ದು. ಮತ್ತೆ ಸಾಯಧನ 5 ರೂಪಾಯಿ ಬರುತ್ತೆ ಸರ್. ಅದು ಅಲ್ಲಿ 40 ರೂಪಾಯಿ 39 40 ರೂಪಾಯಿ ಸಿಗುತ್ತೆ ಸರ್. 40 ರೂಪಾಯಿ ಸಿಗುತ್ತೆ ಸರ್. ಮತ್ತೆ ಅದೇ ರೀತಿ ಸರ್, ಈಗ ಹಸುಗಳಿಗೆಲ್ಲ ಬೂಸ ಯಾವ ರೀತಿ ಕೊಡ್ತೀರಿ ಸರ್ ನೀವು? ಬೂಸ ಎಲ್ಲ ಸ್ವಲ್ಪ ಜಾಸ್ತಿ ಹಿಂಡೋಕೆ ಜಾಸ್ತಿ ಬೂಸ, ಕಮ್ಮಿ ಹಿಂಡೋ ಕಮ್ಮಿ. ಹೆಂಗಂದ್ರೆ ಸರ್ 10 ಲೀಟರ್ ಮೇಲೆ ಇರೋಕೆ 4 kg ಕೊಡ್ತವಿ. 6-7 ಲೀಟರ್ ಹಿಂಡೋಕೆ 3-3.5 kg ಕೊಡ್ತೇವೆ ಸರ್. 3 kg ಮಟ್ಟ ಕೊಡ್ತವಿ. ಡೈರಿ ಪೇಣಿ, ಮೆಕ್ಕೆಜೋಳ ಮತ್ತೆ ಶೇಂಗಾ ಹಿಂಡಿ 3 ಮಿಕ್ಸ್ ಮಾಡಿ ಕೊಡ್ತೇವೆ ಸರ್. ದಿನಕ್ಕೆ 2 ಟೈಮ್ ಕೊಡ್ತೀವಿ. ಆಮೇಲೆ ನಿಮ್ಮ ಹತ್ರ ಒಂದ್ ಹಸು ಎಷ್ಟು ಲೀಟರ್ ಹಾಲು ಕರಿಯೋ ತನಕ ಇದೆ ಸರ್? 15 ಲೀಟರ್ ವರೆಗೂ ಕರೆ ಅಂತ ಇದೆ ಸರ್. 15 ಲೀಟರ್ ತೋರಿಸ್ತೀರಾ ಸರ್ ಅದನ್ನ? ಹಾ, ಇಲ್ಲಿದೆ ಬರ್ರಿ ಸರ್. ಇಲ್ಲೇ ಫಸ್ಟ್ ಒಂದಿದೆ ನೋಡ್ರಿ. ಇದು ಒನ್ ಟೈಮ್ 15 ಲೀಟರ್ ಬರುತ್ತೆ ಸರ್. ಅದು ಅದೇ 15 ಲೀಟರ್ ಕರಿತೀವಿ. ಇದು 15 ಲೀಟರ್ ಬರುತ್ತೆ ಸರ್ ಒನ್ ಟೈಮ್ಗೆ. ಹೌದು ಸರ್. ಇದು 12 ಲೀಟರ್ ಬರುತ್ತೆ ಅದು. ಹೌದು ಸರ್. ಇದು 12 ಲೀಟರ್ ಬರುತ್ತೆ ಸರ್. ಅದು ಇದು 9 ಲೀಟರ್ ಬರುತ್ತೆ ಸರ್. ಅದು 1 ಲೀಟರ್ ಬರುತ್ತೆ ಸರ್. ಇದು 10 ಲೀಟರ್ ಬರುತ್ತೆ ಸರ್. ಇವೆಲ್ಲ ಈಗ 10 ಲೀಟರ್ ಓಕೆ ಸರ್. ಹಾ, ಸರ್. ಇವೆಲ್ಲ ಎಷ್ಟೆಷ್ಟಲ್ಲಾಗಿದಾವೆ ಏಂತಾನ? ಇಲ್ಲ 6 4 ಕಡೆಯಲ್ಲೂ ಅಷ್ಟೇ ಸರ್. 3 ಸುಲ್ನೆ ಎಲ್ಲ 2-3 ಇರವೇ ಅದಾವ ಸರ್ ನಮ್ಮ. ಈಗ ನೀವು ಅಲ್ಲೆಲ್ಲ ಚಿಂತಾಮಣಿಯಲ್ಲಿ ಪರ್ಚೇಸಿಂಗ್ ಮಾಡ್ತೀರಂದ್ರ ಹಾ ಸರ್. ಎಷ್ಟಲ್ಲಾಗಿರೋವಲ್ಲ? ಆಲ್ಮೋಸ್ಟ್ 4 6 ತರದ್ ಸರ್ ಎಲ್ಲ. 4 ಕಡೆ ಎಲ್ಲ ತರಲ್ರಿ. 4 6 ತರ ಲಾಸ್ಟ್ 6 ಅಂದ್ರೆ. ಕಡೆ ಎಲ್ಲ ಯಾಕೆ ತರಲ್ಲ ಸರ್ ನೀವು? ಅದು ಏಜ್ ಅಲ್ಲಿ 3 ಸೂಲ್ ಆಗ್ಬಿಟ್ಟಿರುತ್ತೆ ಸರ್. ಮತ್ತೆ ನಮ್ಮ ಹತ್ರ ಬಂದು ಮತ್ತೊಂದ್ 2-3 ಸೀಲರ್ಗೆ ಸುಸ್ತಾಗ್ಬಿಡುತ್ತದು. ಮತ್ತೆ ಆಮೇಲೆ ಇದು ಸೇಲ್ ಮಾಡಕ್ಕೂ ಆಗಲ್ಲ, ರೀಸೇಲ್ ಮಾಡಕ್ಕೂ ಆಗಲ್ಲ. ಮತ್ತೆ ನಮಿಗೂ ಎದ್ದೇಳಲ್ಲ ಮಕ್ಕಂಡ್ರೆ ಸುಸ್ತಾದ್ವು ಅಂದ್ರ. ಹಾಗಾಗಿ ಒಂದ್ ಸ್ವಲ್ಪ ವಯಸ್ಸಿರವೇ ತರ್ತೇವೆ. ಈಗ ನೀವು ಹಸುಗಳೆಲ್ಲ ಹೇಳಿ ಸರ್ 10 ಲೀಟರ್ 15 ಲೀಟರ್ 12 ಲೀಟರ್ ಈ ತರ ಹೇಳಿದ್ರಲ್ಲ. ಈಗ ಹಸು ತಗೊಳ್ತೀರಲ್ಲ, ಅವು ಯಾವ ಪ್ರೈಸ್? ಹಾಲು ಕರೆಯೋದ್ರ ಮೇಲೆ ಪ್ರೈಸ್ ಇರುತ್ತೆ? ಕರೆಯೋದ್ರ ಮೇಲೆ ಪ್ರೈಸ್ ಐತಿ ಸರ್. ಅದ್ರ ಮೇಲೆ ಇರುತ್ತೆ ಸರ್. ಎಲ್ಲ ಆಲ್ಮೋಸ್ಟ್ ಲೀಟರ್ಗೆ 10,000 ಸರ್ ಅವರೇಜ್. ಈಗ 10 ಲೀಟರ್ ಇರೋದಿತ್ತಂದ್ರೆ 90-80 1 ಲಕ್ಷ ರೂಪಾಯಿ ಬೇಕು ಸರ್. 1,20,000 30,000 ಅದು 1,40,000 ಫಸ್ಟ್ ತೋರಿಸಿದ್ವಲ್ಲ ನಿಮಗೆ. 1,40,000 ಆಗುತ್ತೆ ಸರ್. ಅದು ಇದಲ್ಲ ಸರ್ ಇದು 1,40,000 ರೂಪಾಯಿ ಸರ್. ಅದು 1,40,000. ಇದು ಎಷ್ಟು ಲೀಟರ್ ಹಾಲು ಕರೀತಿ ಸರ್? ಇದು 15 ಲೀಟರ್ ಕರೀತಾರೆ ಒಂದ್ ಟೈಮಿಗೆ. 15 ಲೀಟರ್ ಹಾ ಸರ್. ಈಗಿನ 2ನೇ ಸುಲ್ ಸರ್ ಇದೀಗ. ಸರ್. ಇದು ಸರ್ ಇದು ಅಷ್ಟೇ ಸರ್. ಇದು 1,40. 140. ಇದು 15 ಲೀಟರ್ ಕರೀತಾರೆ ಸರ್. ನಿಮ್ಮಲ್ಲಿ ಮಾರ ಅಂತಕ್ಕಂತ ಯಾವ ಕೊಡೋ ಅಂತಕ್ಕಂತ? ನಾವೇನು ಸದ್ಯ ಯಾವ್ದು ಕೊಡಲ್ಲ ಸರ್. ಈಗ ನಮಗೆ ಫಾರ್ಮ್ ಆಗ್ತೈತಲ್ಲ, ಎಲ್ಲದಕ್ಕೂ ಬೇಕೇ ಬೇಕು, ಎಲ್ಲ ಕೊಡ್ತಿಲ್ಲ. ಎಲ್ಲ ಬೇಕಂತ ಇಟ್ಕೊಂಡು ಇದು ಸರ್ ಮನೆಗೆ ಹುಟ್ಟಿರೋದು 2 ವರ್ಷದ. ಇದು 2 ವರ್ಷದ ಕರ ಹಾಕೈತೆ ಸರ್. ಅದು ಮನೆ ಹುಟ್ಟಿರೋದು ನಮ್ದು. ನಮ್ಮ ಮನೆ ಫಾರ್ಮ್ ಸ್ಟಾರ್ಟ್ ಆದ್ಮೇಲೆ ಹುಟ್ಟಿರೋದು ಇದು. 2 ವರ್ಷದ ಕರ ಹಾಕೈತೆ ಸರ್. ಈಗ 8 ಲೀಟರ್ ಹಾಲು ಬರುತ್ತೆ ಸರ್. ನಮ್ಮ ಮನೆಯಲ್ಲಿ ಹುಟ್ಟಿರೋದು 2 ವರ್ಷ. ಇನ್ನು 2 ಅಲ್ಲಾಗ ಐತೆ ಸರ್. ಅದಕ್ಕೆ ಅದು ಒಂದು ಇದು ಒಂದು ಇಲ್ಲೇ ಮನೆ ಹುಟ್ಟಿರೋದು 2 ವರ್ಷ ಕರ ಹಾಕಿದೆ ನೋಡಿ. ಶೈಲೇಜ್ ಅಂತ ಹೇಳಿದ್ರಲ್ಲ ಸರ್. ಹಾ ಸರ್. ಶೈಲೇಜ್ ಎಲ್ಲ ಯಾವ ರೀತಿ ನೀವು ಪ್ರೊಸೆಸಿಂಗ್ ಮಾಡ್ಕೊಂತೀರಿ? ನಾವ್ ಇಲ್ಲೇ ಎಲ್ಲ ಹೊಲದಾಗಿಂದ ಕಡ್ಕೊಂಡ್ ಬರ್ತಾವ ಸರ್. ಕಡ್ಕೊಂಡ್ ಬಂದ್ ಇಲ್ಲೇ ಚಾಪುಟ ದೊಡ್ಡ ಮಿಷಿನ್ ಐತಿ. ಅದನ್ನ ಹಾಕಿ ಶೈಲೇಜ್ ಬ್ಯಾಗ್ ತರಿಸಿರ್ತೇವೆ ಸರ್. 5 ಟನ್ 3 ಟನ್ ಶೈಲೇಜ್ ಬ್ಯಾಗ್ ತರಿಸಿ ಬ್ಯಾಗಿಗೆ ತುಂಬಿ ಆಮೇಲೆ 35 ಡೇಸ್ ಆದ್ಮೇಲೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ ಸರ್ ನಾವು. ನೀವು ಶೈಲೇಜರ್ಗೆಲ್ಲ ಎಷ್ಟು ಎಕರೆಗೆ ಮೆಕ್ಕೆಜೋಳ? ಒಂದು 10 ಎಕರೆ ಶೈಲೇಜ್ ಮಾಡ್ಕೊಂಡ ಸರ್. ಶೈಲೇಜ್ ಮಾಡಕಂತ 10 ಎಕರೆ ಮೆಕ್ಕೆಜೋಳ ಹಾಕೊಂಡ ಸರ್. ನಮಗೆ ಆಗುತ್ತೆ ಸರ್. ಒಂದು ವರ್ಷ ಪೂರ್ತಿ ಒಂದ್ ಮೇವ್ ಹಾಕಕ್ಕೆ ಆಗುತ್ತೆ. ಒಂದ್ ಮೇವ್ ಅಷ್ಟೇ ಹಾಕದವು. ಹಸು ಹಾಲು ಕರೆಯೋಕೆ ಅಷ್ಟೇ ಹಾಕಿದ್ರು ಒಂದ್ ಮೇವ್ ಹಾಕಕ್ ಆಗುತ್ತೆ ಕರೆಕ್ಟ್. ಓಕೆ ಸರ್. ಮತ್ತೆ ಟೋಟಲ್ ಈಗ 20 ಹಸು ಇದೆ ಸರ್. ಹಾ ಸರ್. ಬೆಳಿಗ್ಗೆ 150 ಸಾಯಂಕಾಲ 150 ಹಾಲು ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ಮಂತ್ಲಿ ಪೇಮೆಂಟ್ ಎಷ್ಟಾಗುತ್ತೆ ಸರ್? ಎಲ್ಲ ಮಂತ್ಲಿ ಪೇಮೆಂಟ್ ಆಗುತ್ತೆ ಸರ್. ಒಂದ್ 2.5 ಲಕ್ಷದ ಮಟ್ಟ ಆಗುತ್ತೆ ಸರ್. ನಮ್ ಪೇಮೆಂಟ್ 2.5 ಲಕ್ಷದ ಮಟ್ಟ ಆಗುತ್ತೆ ಸರ್. ಅದು ಲೇಬರ್ದು, ಮೇವಿಂದು, ಫುಡ್ಡಿಂದು ಒಂದ್ ಸ್ವಲ್ಪ ಎಲ್ಲ ತೆಗೆದು ನಮಗೆ 1 ಲಕ್ಷ ಹತ್ರ ಪ್ರಾಫಿಟ್ ಉಳಿತು ಸರ್. ಈಗ ಯಾಕಂದ್ರೆ ಕೆಲವೊಬ್ಬೊಬ್ರು ಹೈನುಗಾರಿಕೆಯಲ್ಲಿ ಕೈ ಸುಚ್ಕೊಂಡ್ರವರು ಇರ್ತಾರೆ ಸರ್. ಈಗ ಒಬ್ಬೊಬ್ರು ನಮಗೆ ಲಾಸ್ ಆಗಿದೆ ಅನ್ನೋರು ಇರ್ತಾರೆ. ಹಾಗಾಗಿ ಕೇಳಿದ್ವಿ ಸರ್ ನಮಗೆ. ಈಗ ಉಳಿತಾಯ ಇದೆ? ಉಳಿತಾಯ ಇದೆ ಸರ್. ಕಷ್ಟ ಪಡ್ಬೇಕಂದ್ರೆ ಹಂಗ ಸುಮ್ನೆ ನಾವು ಮಾಡ್ತೇವೆ ಅಂತ ಮಾಡಿದ್ರೆ ಸಿಗಲ್ಲ. ಇದ್ರಲ್ಲಿ ಅಷ್ಟು ಕಷ್ಟನೇ ಇದೆ. ನೋಡ್ಕೋಬೇಕು. ಅವನ್ನೆಲ್ಲ ಕೇರ್ ಮಾಡಿದ್ರೆ ಅನುಕೂಲ ಆಗುತ್ತೆ. ನಾವ್ ಹೆಂಗ್ ಬೇಕಂಗ ಮೇಂಟೆನೆನ್ಸ್ ಮಾಡಿದ್ರೆ ಆಗಲ್ಲ ಸರ್. ಸುಮ್ನೆ ಕಟ್ಟಿಗೆ ಅನ್ನೋದು ಮೇವ ಕಡೋ ಆಗಿರೋ ಕೆಲಸ ಆಗಲ್ಲ ಸರ್. ಒಂದ್ ಟೈಮ್ ಕಮ್ಮಿನೂ ಆಗುತ್ತೆ. ಹಾಲು ಕಮ್ಮಿ ಆದಾಗೆ ಕಮ್ಮಿ ಆಗುತ್ತೆ ಸರ್. ಹಂಗು ಹಿಂಗು ಮೇಂಟೆನೆನ್ಸ್ ಆಗುತ್ತೆ. ಇದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಖರ್ಚು ಜಾಸ್ತಿ ಬಂದು ಹಾಲು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಇನ್ವೆಸ್ಟ್ ಗೊಬ್ಬರದಲ್ಲಿ ಉಳಿಯುತ್ತೆ ಸರ್. ಗೊಬ್ಬರ 50 ಲೋಡ್ ಆಗುತ್ತೆ ವರ್ಷಕ್ಕೆ ನಮ್ದು. ಅದು 8,000 ರೂಪಾಯಿ ಲೋಡ್ನಾಗ ಹೋಯ್ತಾರ್ರಿ. ಹಂಗಾಗಿ ಅದರ ಒಂದ್ ಸ್ವಲ್ಪ ಪರವಾಗಿಲ್ಲ. ಅದರ ಒಂದ್ ಸ್ವಲ್ಪ ಇನ್ಕಮ್ ಐತಿ. ಇದ್ರಾಗ ಕಮ್ಮಿ ಆದ್ರೂ ಅದ್ರಾಗ ರಿಕವರಿ ಮಾಡುತ್ತೆ. ಆದ್ರೂ ಸ್ವಲ್ಪ ಕಷ್ಟನೇ ಸರ್. ಕಮ್ಮಿನೇ ಲಾಭ. ನೀವ್ ಅನ್ಕೊಂಡ ಮಟ್ಟಿಗೆ ಜಾಸ್ತಿ ಉಳಿಯಲ್ಲ. ಲಾಭನೂ ಇರುತ್ತೆ, ನಷ್ಟನೂ ಇರುತ್ತೆ. ಒಂದ್ ಟೈಮ್ ಹೆಂಗ ಆಗುತ್ತೆ ಹಂಗ ಆಗ್ತಿರುತ್ತೆ. ಹಾಲು ಹೆಚ್ಚಿಗೆ ಆದಾಗೆ ಲಾಭ ಆಗುತ್ತೆ, ಹಾಲು ಕಮ್ಮಿ ಆದಾಗ ಲಾಭ ಕಮ್ಮಿ ಆಗುತ್ತೆ. ಎರಡಕ್ಕೂ ಸರಿಯಾಗಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಬೇಕು ಸರ್. ಹಂಗಾದ್ರೆ ಲಾಭ ಆಗೋದು, ಇಲ್ಲಾಂದ್ರೆ ಆಗಲ್ಲ ಲಾಭ. ಈಗ ಗೊಬ್ಬರ ಇಷ್ಟ 50 ಲೋಡ್ ಅಂದ್ರೆ 50 ಲೋಡ್ ಆಗುತ್ತೆ ಸರ್ ವರ್ಷ. ಒಂದ್ ವರ್ಷಕ್ಕೆ 50 ಲೋಡ್ ಆಗುತ್ತೆ ಸರ್. ಇಲ್ಲೆಲ್ಲ ಏನ್ ಪ್ರೈಸ್ ಇದೆ ಸರ್ ಒಂದ್ ಲೋಡ್ಗೆ? ಒಂದ್ ಲೋಡಿಗೆ 8,000 ರೂಪಾಯಿ ಹಂಗೆ ಹೋಯ್ತಾರೆ ಸರ್. ಇಲ್ಲಿ ಒಂದ್ ಲೋಡಿಗೆ ಟ್ಯಾಕ್ಟರ್ ಲೋಡಲ್ಲಿ 8,000 ರೂಪಾಯಿ ಹಂಗೆ ಹೋಯ್ತಾರೆ. ಅದೇ ಸ್ವಲ್ಪ ಚಿಕ್ಕಮ್ಮ ವರ್ಷ ಒಂದ್ 3.5-4 ಲಕ್ಷ 4 ಲಕ್ಷ ಆಗುತ್ತೆ ಸರ್. ಆಗುತ್ತೆ.
ಓಕೆ ಸರ್. ಮತ್ತೆ ಸರ್ ಇಲ್ಲೆಲ್ಲ ಕರುಗಳು ಪಡ್ಡೆ ಇದಾವೆ. ಇವೆಲ್ಲ ಗಬ್ಬಿರೋದು ಸರ್, ಒಂದ್ ಸೈಡ್ ಪೂರ್ತಿ ಗಬ್ಬಿರೋದು. ಅಷ್ಟು ಎಲ್ಲ ಈ ಪೂರ್ತಿ ಎಲ್ಲ ಹಸುಗಳೆಲ್ಲ ಗಬ್ಬಿರೋದ ಸರ್ ಪೂರ್ತಿದು. ಸರ್ ಇದು ಪೂರ್ತಿ ಗಬ್ಬಿರೋದ ಸರ್ ಅದು. ಸರ್ ಇದು ಎಷ್ಟು ತಿಂಗಳಾಗಿದೆ ಸರ್ ಇದು? ಇದು ಈ ಒಂದು ವಾರದಲ್ಲಿ ಐತೆ ಸರ್, ಕರ ಆಗ್ತದೆ. ಒಂದು ವಾರದಲ್ಲಿ ಕರ ಆಗ್ತದೆ ಸರ್, ಈ ವಾರದಲ್ಲಿ ಕರ ಆಗ್ತದೆ ಸರ್ ಅದು. ಸರ್ ಇವು ಹೋಗುತ್ತೆ ಸರ್. ಎಷ್ಟು ಕರೀತಾ ಸರ್ ಹಾಲು? ಇದು 10 ಲೀಟರ್ ಮೇಲೆ ಸರ್, 10 ಲೀಟರ್ 10 ಲೀಟರ್ ಮೇಲೆ ಸರ್, 10 ಲೀಟರ್ ಮೇಲೆ. ಸರ್ ಇವನು ಇಲ್ಲಿ ಲೇಟ್ ಆಗಿ ಗಬ್ಬಾಗಿದೆ ಸರ್. ಇವು ಸರ್ ಲೇಟ್ ಆಗಿ ಗಬ್ಬಾಗಿರೋದು. ಇದು ಲೇಟ್ ಆಗಿ ಗಬ್ಬಾಗಿರೋ ಸರ್. ಇದು ಇನ್ನೊಂದು ತಿಂಗಳು ಹೋಗುತ್ತೆ ಸರ್. ಇದು ಒಂದು ತಿಂಗಳು ಹೋಗುತ್ತೆ. ಇವೆಲ್ಲ ಪಡ್ಡೆಗಳು ಸರ್. ಇವು 6-7 ತಿಂಗಳು ಗಬ್ಬಾಗಿದಾವೆ ಸರ್. ಇವು ಫಸ್ಟ್ ಸುಲ್, ಇವು ಪಡ್ಡೆ ಫಸ್ಟ್ ಸುಲ್ ಸರ. ಇದು 3 ತಿಂಗಳು ಗಬ್ಬ ಐತಿ ಸರ್. ಇದು 3 ತಿಂಗಳು ಗಬ್ಬ ಐತಿ. ಇವೆಲ್ಲ 6-6 ತಿಂಗಳು ಗಬ್ಬಾಗ್ಯಾವ ಸರ್. ಇವು ಪಡ್ಡೆಗಳು. ಇವು ಒಂದ್ ಸೈಡ್ ಪೂರ್ತಿ ಪಡ್ಡೆಗಳು ಕಟ್ಕೊಂಡಿವ್ ಸರ್. ಹಾಲು ಕರಿದಂತ ಹಸುಗಳು ಇವೆಲ್ಲ ಸರ್ ಪೂರ್ತಿ ಗಬ್ಬಿರೋದು. ಸರ್ ಈಗ ಹಸುಗಳಲ್ಲಿ ಯಾವ ತಳಿ ಹಸುಗಳು ಇದಾವೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಆಲೋ ಬ್ಲಾಕ್ ಐತಿ ಸರ, ಎಚ್.ಎಫ್ ಐತಿ, ಒಂದ್ ಸ್ವಲ್ಪ ಜೆರ್ಸಿ ಮಿಕ್ಸ್ ಇರೋದು ಐತಿ ಸರ, ಮತ್ತೆ ಗಿರ್ ಮಿಕ್ಸ್ ಇರೋದು ಐತಿ ಸರ. ಹ್ಮ್ ಸರ, ಎಲ್ಲ ಐತಿ. ಮೇನ್ ಪ್ಯೂರ್ ಎಚ್.ಎಫ್ ಜಾಸ್ತಿ ಸರ್. ಎಚ್.ಎಫ್ ಜಾಸ್ತಿ ಸರ್. ಅದೇ ರೀತಿಯಾಗಿ ಈಗ ನೀವು ಇದು ಶೆಡ್ ಮಾಡಕ್ಕೆಲ್ಲ ಎಷ್ಟು ಖರ್ಚಾಯ್ತು ಸರ್? ಇದು ಶೆಡ್ ಮಾಡಕ್ಕೆಲ್ಲ ಸೇರಿ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗೈತೆ ನೋಡಿ ಸರ್. ಶೆಡ್ಡಿಗೆ ಒಂದೇ ಸಪರೇಟ್ ಆಗಿ 10 ಲಕ್ಷ ಆಗಿತ್ತು ಸರ್. ಈಗ ಸರ್ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿದ್ರೆ ಟೋಟಲ್ ಎಷ್ಟೇ? ಒಂದು 30 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ. 30 ಲಕ್ಷ 30 ಲಕ್ಷ ಸರ್. ಇದ್ರಲ್ಲಿ ಏನಾರ ಸರ್ಕಾರದಿಂದ ಸರ್ಕಾರದಿಂದ ಏನಲ್ಲ, 1 ರೂಪಾಯಿನೂ ಇಲ್ಲ. 1 ರೂಪಾಯಿನೂ ಲಾಭ ಏನಿಲ್ಲ ಸರ್. ನಾವು ಬೇರೆ HDFC ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ವಿ ಸರ್. ಲೋನ್ ಮಾಡಿ ಮಾಡ್ಕೊಂಡವ್ರಿ. ನೀವು HDFC ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡೆ ಸ್ವಂತ ರೆಡಿ ಮಾಡಿದ್ಮೇಲೆ ಲೋನ್ ಮಾಡ್ಕೊಂಡ್ರ. ಫಸ್ಟ್ ಮಾಡ್ಕೊಂಡು ಆಮೇಲೆ ಲೋನ್ ಮಾಡ್ಕೊಂಡಿರೋದು. ಯಾಕಂದ್ರೆ ಕೆಲವೊಬ್ಬರು ಮಾಡೋ ಆಸಕ್ತಿ ಇರೋರು ಇರ್ತಾರೆ, ಇಲ್ದಂತವ್ರು ಇರ್ತಾರೆ. ಆತರ ಸರ್ಕಾರದಿಂದ ಏನಾರ ಸರ್ಕಾರದಿಂದ ಏನಿಲ್ಲ ಸರ್. ಇದಕ್ಕ 1 ರೂಪಾಯಿನೂ ಇಲ್ಲ. ಸರ್ಕಾರದಿಂದ ಏನು ಲಾಭ ಇಲ್ಲ ಸರ್. ಏನು ಇನ್ಕಮ್ ಇಲ್ಲ, ಸಬ್ಸಿಡಿ ಇಲ್ಲ. ಇದಕ್ಕ ಹಸುಗೆ ಏನಿಲ್ಲ ಸರ್. ಏನ ಕುರಿಗೆ ಏನೋ ಐತಿ ಅಂತ ಹೇಳ್ತಾರೆ, ಹಸುಗಂತ ಏನಿಲ್ಲ. ಏನಿಲ್ಲ ಸರ್. ಈಗ ನೀವು ಸೆಮೆನ್ಸ್ ಎಲ್ಲ ಹಾಕಿಸ್ತಿರಲ್ಲ, ಯಾವ ಸೆಮೆನ್ಸ್ ಹಾಕಿಸ್ತೀರ ಸರ್? ಎಲ್ಲ ಈಗೆಲ್ಲ ಸೆಮೆನ್ಸ್, ಸೆಕ್ಸೆಡ್ ಸೆಮೆನ್ಸ್ ಹಾಕ್ಸ್ತದ ಸರ್. ಈಗ ಎಲ್ಲ ಸೆಕ್ಸೆಡ್ ಸೆಮೆನ್ ಆಗ್ತದಾರ ಈಗ ಇತ್ತೀಚೆಗೆ. ಫಸ್ಟಿಗೆಲ್ಲ ನಾರ್ಮಲ್ ಸೆಮೆನ್ ಹಾಕ್ತಿದ್ವಿ. ಅವಾಗೆಲ್ಲ ಫಸ್ಟಿಗೆ ಓರಿಕರುಗಳು ಹುಟ್ಟಿದ್ವು ಸರ್ ಸ್ವಲ್ಪ ಕಮ್ಮಿ. ಅದು ನಮ್ಮ ಅದೃಷ್ಟಕ್ಕೆ ಪರವಾಗಿಲ್ಲ, ಎಲ್ಲ ಹೆಣ್ಗರುಗಳೇ ಜಾಸ್ತಿ ಹುಟ್ಟಿದವ್ರಿ. ಸೆಕ್ಸೆಡ್ ಸೆಮೆನ್ ಹಾಕಿಲ್ಲ ಅಂದ್ರೂ ಹೆಣ್ಗರುಗಳೇ ಹುಟ್ಟಿದವು. ಇತ್ತೀಚೆಗೆಲ್ಲ ಸೆಕ್ಸೆಡ್ ಸೆಮೆನ್ ಆಗ್ತದ ಪೂರ್ತಿ. ಸರ್ ಈಗ ನಿಮ್ಮಲ್ಲಿ ಕರುಗಳೆಲ್ಲ ಎಷ್ಟಿದೆ ಸರ್? ಇವು ಕರುಗಳು 20 ಕರುಗಳು ಅದ ಸರ್. ಟೋಟಲ್ ಕರುಗಳು ಆಕಳುಗಳು ಬಿಟ್ಟೆ ಕರುಗಳೇ 20 ಅದ ಸರ್. ಇವು ಪೂರ್ತಿ ಕರುಗಳು ನಮ್ಮ ಮನೆಯಲ್ಲೇ ಕರುಗಳು ಹಾಕಿರೋದು, ನಮ್ಮ ಫಾರ್ಮ್ ಅಲ್ಲೇ ಕರುಗಳು ಹಾಕಿರೋದು. ಹೆಣ್ಗರುಗಳೇ ಜಾಸ್ತಿ ಹಾಕಿರೋದು ಪೂರ್ತಿ. ಈಗ ಆಕಳ ಐತವಲ್ಲ ಸರ್, ಹಸುಗಳು ಇದಾಗೆಲ್ಲ ಶೋಷಣೆ ಯಾವ ರೀತಿ ಮಾಡ್ತೀರಿ ನೀವು? ಶೋಷಣೆ ಅಂದ್ರೆ ಅದೇ ಎಲ್ಲ ಅದಕ್ಕೆ ಒಂದ್ ಸ್ವಲ್ಪ ಕ್ಯಾಲ್ಸಿಯಂ ಡೌನ್ ಆಗದಂಗೆ, ಕ್ಯಾಲ್ಸಿಯಂ ಡೌನ್ ಇಮಿಡಿಯೇಟ್ ಕ್ಯಾಲ್ಸಿಯಂ ಕೊಡ್ತಾವ್ರಿ. ಅದಕ್ಕೆ ಮಾಂಸ ಹಾಕ್ದಂಗೆ, ಮಾಂಸ ಹಾಕ್ಬೇಕಲ್ಲ ಕರೆಕ್ಟ್ ಆಗಿ, ಹೊರಗೆ ಹಾಕ್ಬೇಕಲ್ಲ ಕಸನ. ಅದಕ್ಕೆ ಸರಿಯಾಗಿ ಅದು ಮೆಡಿಸಿನ್ ಇರುತ್ತೆ, ಅದನ್ನ ಮಾಡ್ತೀವಿ. ಅದನ್ನೆಲ್ಲ ಮಾಡ್ತೀವಿ. ಬೆಲ್ಲ ಎಲ್ಲ ಕೊಡ್ತೀವಿ, ಅದು ಕ್ಯಾಲ್ಸಿಯಂ ಇದಾಗಬೇಕಂತ ಹೇಳಿ ಎಲ್ಲ ಚೆನ್ನಾಗಿ ಇದು ಮಾಡ್ತೀವಿ. ಏನ್ ತೊಂದ್ರೆ ಇಲ್ಲ, ಬರುತ್ತೆ. ಓಕೆ ಸರ್. ಈಗ ಹಸುಗಳಿಗೆ ಈಗ ಕೆಚ್ಚಲ್ ಬಾವು ಆತರ ಎಲ್ಲ ಬರುತ್ತಲ್ಲ ಸರ್, ಅದಕ್ಕೆಲ್ಲ ನೀವು ಏನ್ ಇದು ಮಾಡ್ತೀವಿ ಸರ್? ಅದಕ್ಕೆ ಕೆಚ್ಚಲ್ ಬಾವಿಗೆಲ್ಲ ಟ್ರೀಟ್ಮೆಂಟ್ ಗಳು ಅದಾವ ಸರ್, ಮಾಡ್ತಿದ್ವಿ. ಮೆಡಿಸಿನ್ಸ್ ಅದಾವು, ಅವನ್ನೆಲ್ಲ ಮಾಡ್ತೀವಿ. ಕೆಚ್ಚಲ್ ಬಾವು ಬರ್ದಂಗೆ ಅಂದ್ರೆ ಅದು ಹಾಲು ಬಿಡಬಾರ್ದು ಸರ್. ಕೆಚ್ಚಲಲ್ಲಿ ಹಾಲು ಬಿಟ್ರೆ ಕೆಚ್ಚಲ್ ಬಾವು ಬರೋದು ಮೇನ್ ಇಂಪಾರ್ಟೆಂಟ್. ಫಸ್ಟ್ ಮೇನ್ ಇಂಪಾರ್ಟೆಂಟ್ ಕೆಚ್ಚಲ್ನಾಗ ಹಾಲ್ ಬಿಟ್ರೆ. ಆಮೇಲೆ ಸೆಕೆಂಡ್ ಗಲೀಜ್ ಇದ್ದ ಅಂದ್ರೆ, ಜಾಸ್ತಿ ಗಲೀಜ್ ಇತ್ತು, ಹಾಲಿಂಡಿಗಳಿಗೆ ಮಲಗ್ತಾವಲ್ಲ, ಅವಾಗ ಕೆಚ್ಚಲ್ ಬಾವು ಬರ್ತಾವ. ಬ್ಯಾಕ್ಟೀರಿಯಾ ಎಲ್ಲ ಒಳಗ್ ಹೋಗಿ ಇದು ಬರ್ತಾವ್ರಿ. ನಮ್ಮ ಪ್ರಕಾರ ಜಾಸ್ತಿ ಹಾಲ್ ಬಿಟ್ರೆ ಬರೋದು ಕೆಚ್ಚಲ್ ಬಾವು. ಗಲೀಜ್ನೆ ಮಲ್ಕೊಂಡ್ರು ಅಷ್ಟು ಕಮ್ಮಿ. ಕೆಚ್ಚಲ್ ಹಾಲ್ ಬಿಟ್ವಿ ಅಂದ್ರೆ ಬರ್ತ ನೋಡ್ರಿ ಸರ್. ಕೆಚ್ಚಲ್ ಬಾವು ಬರೋದೇ ಅದು ಮೇನ್ ರೀಸನ್. ಈಗ ಅವಕ್ಕೆಲ್ಲ ನೀವು ಪೋಷಣೆ ನೀವೇ ಮಾಡ್ಕೊಂತೀರಿ ಸರ್? ನಾವೇ ಮಾಡ್ಕೊಂತೀವಿ ಸರ್. ಆಲ್ಮೋಸ್ಟ್ ಎಲ್ಲ ನಾವೇ ಮಾಡ್ಕೊಂತೀವಿ. ಡಾಕ್ಟರ್ಸ್ ಏನ್ ಕಮ್ಮಿ ಸರ್. ಇಲ್ಲಿ ಇರ್ತಿದ್ರು, ಬರ್ತಿದ್ರು, ಒಂದ್ ಟೈಮ್ ಬರ್ತಾರ, ಒಂದ್ ಟೈಮ್ ಬರಲ್ಲ. ನಮ್ ಟೈಮಿಗೆ ಸಿಗಲ್ಲ. ಹಂಗಾಗಿ ಎಲ್ಲ ಏನ್ ಮಾಡ್ತೀವಿ, ನಾವೇ ಎಲ್ಲ ಮೆಡಿಸಿನ್ ತಂದಿಟ್ಕೊಂಡ ಸರ್. ನಾವೇ ಮಾಡ್ತೀವಿ ಎಲ್ಲ ಪೂರ್ತಿ. ಇವೆಲ್ಲ ಎಷ್ಟು ದಿವಸ ಕರಿಕೋರು? ಇವೆಲ್ಲ 16, 17, 18 ತಿಂಗಳು ಸರ್. 1.5 ವರ್ಷದವೆಲ್ಲ ಆಲ್ಮೋಸ್ಟ್. ಇವೆಲ್ಲ 8 ತಿಂಗಳು 9 ತಿಂಗಳು ಕರುಗಳು ಸರ್. ಒಂದ್ ಸೈಡ್ ಅವು ಇವಷ್ಟು 8-9 ತಿಂಗಳು ಕರುಗಳು ಸರ್. ಅವು ನೋಡ್ಬೋದು. ಇವರು ಯಾವುದೇ ರೀತಿಯ ಸರ್ಕಾರದ್ದು ಸಬ್ಸಿಡಿ ಇಲ್ದಲೆ, ಏನು ಇಲ್ದಲೆ, ಇವರು ಸ್ವತಂತ್ರವಾಗಿ HDFC ಬ್ಯಾಂಕ್ ಅಲ್ಲಿ ಲೋನ್ ತೆಗೆದುಕೊಂಡು ಟೋಟಲ್ 20 ಹಸುಗಳು ಮತ್ತೆ 20 ಕರುಗಳು ಬಹಳ ಸಿಸ್ಟಮೆಟಿಕ್ ಆಗಿ ಚೆನ್ನಾಗಿ ಸಾಕಿದ್ದಾರೆ ಸರ್. ಅದೇ ರೀತಿ ಈಗ ನಿಮ್ಮಲ್ಲಿ ಯಾವ ಹಸುಗಳು ಕೊಡೋ ಅಂತವು ಯಾವ ಇದಾವೆ? ಇಲ್ಲ ಸರ್, ಈ ಸದ್ಯ ಯಾವನು ಕೊಡಲ್ಲ ಸರ್. ನಮಗೆ ಸರಿ ಆಗುತ್ತೆ. ಕರುಗಳು ಬರ್ತಾವು, ಎಲ್ಲ ಕರುಗಳು ಬಂದ್ಮೇಲೆ ನೋಡ್ತಾವ ಸರ್. ಮುಂದೆ ನೋಡ್ತೀವಿ. ಕರುಗಳು ಬಂದ್ಮೇಲೆ ದೊಡ್ಡ ಹಸುಗಳು ಕೊಡ್ತೀವಿ ಸರ್. ಕರುಗಳು ಇಟ್ಕೊಂತೀವಿ ನಾವು. ಕರುಗಳು ಎಲ್ಲವನ್ನೂ ಇಟ್ಕೋಣ ಅಂತ ಇದು ಮಾಡ್ಕೊಂಡೆ ಸರ್. ಸರ್ ಇವರು ನಮ್ಮ ಮಳಿ ಅಂತ, ರಾಜೇಶ್ ಅಂತ ನಮ್ಮ ಅಕ್ಕವರು. ಇವರು ನಾವು ಸೇರ್ಕೊಂಡೆ ಇದು ಮೇಂಟೆನೆನ್ಸ್ ಪೂರ್ತಿ. ಈಗ ನಮ್ಮ ಫಾರ್ಮ್ ಎಲ್ಲ ಮೇಂಟೆನೆನ್ಸ್ ಇವರೇ ಮಾಡೋದು. ಮೆಡಿಸಿನ್ ಗಿಡಿಷನ್ ಎಲ್ಲ ಇವರೇ ಮಾಡೋದು. ಈಗ ಪಾರ್ಟ್ನರ್ ಮೇಲೆ ಮಾಡ್ತಾ ಇದೆ ಸರ್. ಪಾರ್ಟ್ನರ್ ಅಳಿಯ ಮಾವ ಸರ್. ಒಂದೇ ಮನೆಯವರ ಜೊತೆಗೆ ಶೇರ್ ಮಾಡ್ತದ ಸರ್. ತಮ್ಮ ಪರಿಚಯ? ರಾಜೇಶ್ ಅಂತ. ನಾವು ಇಲ್ಲೇ ಉಚ್ಚಂಗಿದ್ರು ಸರ್. ಈಗ ಇಲ್ಲಿ ಸರ್ ಹೇಳಿದ್ರು ಪಾಪ ಎಲ್ಲ ಚೆನ್ನಾಗಿ ಹೇಳಿದ್ರು. ಈಗ ಇಲ್ಲಿ
ಯಾರ ಹೊರಗಡೆಯಿಂದ ಬರ್ತಕ್ಕಂತಾರ ಯಾರು ಬರ್ತಾರ ಸರ್ ನೋಡ್ಕೊಂಡು ಹಾ ಬರ್ತಾರೆ, ಸುತ್ತಮುತ್ತಲ ಹಳ್ಳಿಯವ್ರು ಬರ್ತಾರೆ. ನಾವು ಫಾರಂ ಮಾಡ್ಬೇಕು, ನಾವು ಹಸುಗಳು ಕಟ್ಬೇಕು ಅಂತ ನೋಡ್ತಾರೆ. ಮಾಡಿದಾರೆ ಸುತ್ತಮುತ್ತಲು ಒಂದ್ ಇಬ್ರು ಮೂವರು ನಮ್ ಬಗ್ಗೆ ನೋಡ್ಕೊಂಡು ಹೋಗಿ ಚೆನ್ನಾಗೈತಿ, ಹೈಜಿನಿಕ್ ಮೇಂಟೈನ್ ಇದೆ, ಹಂಗಾಗಿ ಬರ್ತಾರೆ ನೋಡ್ಕೊಂಡು ಹೋಗಿ ಮಾಡ್ತಾ ಇದಾರೆ ಇನ್ನು. ಇಲ್ಲಿ ನಿಮ್ಮ ಇದ್ಯಾಕ್ ಸರ್ ಇದು ಯಾವ ತಾಲೂಕು? ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಇಲ್ಲಿ ಹರಪನಹಳ್ಳಿ ತಾಲೂಕಲ್ಲಿ ಈ ತರ ದೊಡ್ಡ ಮಟ್ಟದಾಗ ಯಾರು ಮಾಡ್ತಾರೆ? ಹರಪನಹಳ್ಳಿ ತಾಲೂಕು ನಮ್ದು ಉಚ್ಚಂಗಿದುರ್ಗ ಸುತ್ತಮುತ್ತಲು ದೊಡ್ಡ ಮಟ್ಟದಲ್ಲಿ ಅಂದ್ರೆ ನಮ್ದೊಂದೇ ಇರೋದು. ಇವಾಗ ಸದ್ಯ ಯಾವ್ದು ಇಲ್ಲ, ಮಾಡ್ತಾ ಇದಾರೆ ರೈತರು. ಹೈನುಗಾರಿಕೆಗೆ ಪ್ರೋತ್ಸಾಹ ಮಾಡಿ ಹಸುಗಳು ತರ್ತಾ ಇದಾರೆ. ಇವಾಗ ಇನ್ನು ಹೆಚ್ಚು ಮಟ್ಟದಲ್ಲಿ ತರ್ತಾ ಇದಾರೆ. ಇವಾಗೆಲ್ಲ ಬೇರೆ ಬಿಸ್ನೆಸ್ ಹೋಲಿಸ್ಕೊಂಡ್ರೆ ಹೈನುಗಾರಿಕೆ ಬೆಟರ್ ಅಂತ ಅಂದು ಬರ್ತಾ ಇದಾರೆ. ಫಾರ್ಮ್ಗಳು ಆಗ್ತಾ ಇದೆ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲ ಫಾರ್ಮ್ ಮಾಡ್ತಿದ್ದಾರೆ ಸರ್. ಅದೇ ರೀತಿ ನೀವು ಸರ್ ಎಲ್ಲ ಹೇಳಿದ್ರು, ಎಲ್ಲ ಮಾಹಿತಿ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ನೀವು ವೀಕ್ಷಕರಿಗೆ ಸರ್ ಬರ್ರಿ ಸರ್. ಸರ್ ಈಗ ಕೊನೆಯದಾಗಿ ಈಗ ಅಳಿಯ ಮಾವ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ. ಈಗ ಕೊನೆಯದಾಗಿ ರೈತರಿಗೆ ಮಾಡಂತ ಹೊಸದಾಗಿ ಮಾಡಂತ ಇಬ್ಬರಿಂದ ಏನು ಸರ್ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಒಳ್ಳೇದು. ಅದನ್ನ ಮಾಡೋದ್ರಿಂದ ಅನುಕೂಲನೇ ಐತೆ, ಅನನುಕೂಲ ಇಲ್ಲ. ಹೈನುಗಾರಿಕೆ ಯಾವತ್ತೂ ಲಾಸ್ ಆಗಲ್ಲ. ಲಾಸ್ ಅಂತಕ್ಕದ್ದಿಲ್ಲ, ನಾವು ಮಾಡ್ಬೇಕು. ಮಾಡಿಲ್ಲ ಕಷ್ಟ ಆಗತಕ್ಕತ್ತೆ ಅಂತ ಹೇಳಿ ಕೆಲಸ ಬಿಟ್ರೆ ಆಗಲ್ಲ. ಅದೆಲ್ಲ ಕಷ್ಟ ಆದ್ರೂ ಏನಾದ್ರೂ ಊರಿಗೆ ಹೋಗಕ್ಕಾಗ್ಲಿದ್ರು ಪರವಾಗಿಲ್ಲ, ಕಷ್ಟಪಟ್ಟು ಮಾಡಿದ್ರೆ ಕೆಲಸ ಇದ್ರಲ್ಲಿ ಐತಿ, ಲಾಭ ಇಲ್ಲ ಅಂತಲ್ಲ, ಮಾಡ್ಬೇಕು. ಹಂಗ ಹೆಂಗ್ ಬೇಕಾದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಕ್ಕಾಗಲ್ಲ. ಸುಮ್ಮನೆ ಮಾಡೋದು ಬಿಡೋದು ಅಂದ್ರೆ ಆಗಲ್ಲ ಸರ್. ಮಾಡ್ಬೇಕಂದ್ರ ಕೆಲ್ಸದ ಬಗ್ಗೆ ಬೇಜಾರಾಗಬಾರ್ದು. ದಿನ ಕೆಲಸಗಳು ಇದ್ದೇ ಇರ್ತದೆ. ಈ ಹಸು ಕಟ್ಟಿ ಒಂದ್ಮೇಲೆ ಎಲ್ಲಿ ಹೊರಗಡೆ ಹೋಗಕ್ಕಾಗಲ್ಲ, ಎಲ್ಲಿ ಅಡ್ಡಾಡಕ್ಕಾಗಲ್ಲ. ಅದ್ರದಾಗ ಜವಾಬ್ದಾರಿಯಿಂದ ಮಾಡಿದ್ರೆ ಚೆನ್ನಾಗೈತೆ. ಚೆನ್ನಾಗಿದೆ, ಒಳ್ಳೇದಿದೆ. ಆಯ್ಕೆಯಲ್ಲಿ ಚೆನ್ನಾಗಿ ಒಳ್ಳೆ ಹಸುಗಳು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು, ಬೆನಿಫಿಟ್. ಈಗ ಮೇನ್ ಇದ್ರಲ್ಲೆಲ್ಲ ಹಸುಗಳಲ್ಲಿ ಮಾಂಸ ಹಾಕಲ್ಲ. ಮಾಂಸ ಹಾಕದೇ ದೊಡ್ಡ ಪ್ರಾಬ್ಲಮ್. ಅದು ಒಳ್ಳೆ ಕರೆಕ್ಟ್ ಆಗಿ ಮಾಂಸ ಹಾಕಿ ನೋಡ್ಕೊಂಡು ನೋಡ್ಕೊಂತ ಇದ್ರೆ ಚೆನ್ನಾಗಿ. ಈಗ ಮಾಂಸ ಹಾಕಲ್ಲ ಅದು ಮಾಂಸ ಹಾಕಲ್ಲ ಅಂದ್ರೆ ಸರ್, ಒಂದು ಆಕಳುಗಳು ಬೇಗ ಮಾಂಸ ಹಾಕಲ್ಲ. ಅದಕ್ಕ ಫಸ್ಟ್ ಬೆಂಡಿಕಾಯಿ ತಿನ್ನಿಸ್ಬೇಕು ಸರ್. ಅದು ಭತ್ತನೂ ತಿನ್ನಿಸ್ತಾರೆ ಸರ್. ಒಬ್ಬರು ಬೆಂಡಿಕಾಯಿ ತಿನ್ನಿಸ್ತಾರೆ, ಆಗ್ತದೆ ಸರ್. ಒಂದೊಂದು ಹಾಕಿಲ್ಲ ಅಂದ್ರ ರೂಟಾವೇಟರ್ ಅಂತ ಇದು ಬರುತ್ತೆ ಸರ್, ಒಂದು ಟಾನಿಕ್ ಟೈಪ್ ಬರುತ್ತೆ, ಅವೆಲ್ಲ ಬರುತ್ತೆ. ಅವರು ಹಾಕಿ 48 ಗಂಟೆ ಟೈಮ್ ಇರುತ್ತೆ ಮಾಂಸ ಹಾಕಕ್ಕೆ. 48 ಗಂಟೆ ಒಳಗ ಹಾಕಿಲ್ಲಪ್ಪ ಅಂದ್ರೆ ಯೂಟ್ರಾವೇಟ್ ಅಂತ ಬರುತ್ತೆ. ಅದನ್ನ 300 ml ಯೂಟ್ರಾವೇಟ್ ಕುಡಿಸ್ಬೇಕು ಒಂದು ಬಾಡಿ ವೇಟ್ ಮೇಲೆ ಹಸುಗೆ. ಆಮೇಲೆ ಅದಕ್ಕೂ ಬರ್ಲಿಲ್ಲ ಅಂದ್ಮೇಲೆ ಅದಕ್ಕೆ ತಕ್ಕನಾಗೆ ಡಾಕ್ಟರ್ ಸಲಹೆ ತಗೊಂಡು ಇಂಜೆಕ್ಷನ್ಸ್ ಇದೆ. ಆಮೇಲೆ ಬೇರೆ ತೆಗಿಸ್ಬೇಕು, ಕಡೆಗೆ ತೆಗಿಸ್ಬೇಕು, ಕೈ ಹಾಕಿ ಆಗ್ಲಿ ತೆಗಿಸ್ಬೇಕು. ಹಂಗೆ ಬಿಟ್ರೆ ಹಸುಗೆ ತೊಂದ್ರೆ, ಜಾಸ್ತಿ. ಅದೇ ಮೇನ್ ಇಂಪಾರ್ಟೆಂಟ್. ಕರು ಹಾಕಿದ ವೇಸ್ಟ್ ಹೊರಗೆ ಬರೋದು, ಅದನ್ನೇ ನೋಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಅದೇ ಅಷ್ಟು. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಅಳಿಯ ಮಾವ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಒಳ್ಳೆ ಚೆನ್ನಾಗಿ ಹೈನುಗಾರಿಕೆ ಮಾಡಿದ್ದಾರೆ. ಹಾಗಾಗಿ ಈಗ ಕೆಲವೊಬ್ಬೊಬ್ರು ಇರ್ತಾರೆ, ಜೊತೆ ಮಾಡ್ತಾರೆ, 4 ದಿವಸ ಇರೋಲ್ಲ, ಕಿತ್ಕೊಂಡು ಹೋಗೋದು ಆ ತರ ಆಗುತ್ತೆ. ಇವ್ರು ಅಳಿಯ ಮಾವ 2 ವರ್ಷದಿಂದ ಕ್ಲೀನಾಗಿ ಹೈನುಗಾರಿಕೆಯನ್ನು ಮಾಡಿ 5 ಹಸುವಿಂದ ಸ್ಟಾರ್ಟ್ ಮಾಡಿ 40 ಹಸು ತನಕ ಸಾಕಿದ್ದಾರೆ. ಈ ಹರಪನಹಳ್ಳಿ ತಾಲೂಕಲ್ಲಿ ಇವ್ರದೇ ಫಸ್ಟ್ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿ ಇದು ಮಾಡಿರ್ತಕ್ಕಂಥದ್ದು ಇದು ಮಾಡಿದ್ದಾರೆ. ಹಾಗಾಗಿ ಇವರಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.